ಶಿವರಾಜು, ಯಾಕಪ್ಪ ಏನಾಯ್ತು? ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಬರೋದಕ್ಕೆ ಹೇಳಿದೆ. ಮಾವಯ್ಯ, ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು. ನನ್ನಿಂದ ಸಹಾಯನಾ? ಏನ್ ಸಹಾಯ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜ್ಯೋತಿನ ಅತ್ತೆನ ಕರ್ಕೊಂಡು ಈ ಊರು ಬಿಟ್ಟು ಹೋಗಿ ಮಾವಯ್ಯ. ಶಿವರಾಜು, ಏನ್ ಹೇಳ್ತಾ ಇದೆಯಪ್ಪ? ನಾವ್ಯಾಕೆ ಊರು ಬಿಟ್ಟು ಹೋಗ್ಬೇಕು? ಕಾರಣ ಇದೆ ಮಾವಯ್ಯ, ದಯವಿಟ್ಟು ನಾನು ಹೇಳಿದ್ದನ್ನು ನಡೆಸ್ಕೊಡಿ. ಇಲ್ಲ, ನೀ ಹೇಳಿದ್ಮೇಲೆ ಏನೋ ಬಲವಾದ ಕಾರಣ ಇರುತ್ತೆ ಅಂತ ನನಗೆ ಗೊತ್ತು. ಆದರೆ ಊರು ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಮೊದಲೇ ನನ್ನ ಮಗಳ ಹಠಕ್ಕೆ ಸೋತ್ ಬಿದ್ದು ನಿನ್ನಿಂದ ದೂರ ಆಗಿದ್ದೀವಿ. ಈಗ ನೀ ನಮ್ಮನ್ನ ಇನ್ನೂ ದೂರ ಹೋಗು ಅಂತ ಹೇಳ್ತಾ ಇದೆಯಲ್ಲಪ್ಪ. ಯಾಕೆ ಶಿವರಾಜು, ನನ್ನ ಮೇಲೆ ನಿನಗೆ ಕೋಪ ಏನಪ್ಪ? ಅಲ್ವೋ, ನಿನ್ನನ್ನು ಕಣ್ಣಾರೆ ನೋಡೋ ಯೋಗ್ಯತೆನೂ ನನಗಿಲ್ವಾ? ಮಾವಯ್ಯ, ನಿಮಗೆ ನಾನು ಹೇಗೆ ಹೇಳಲಿ? ಅದು ಹೋಗಿ ಅಂದರೆ ಹೊರಟು ಹೋಗ್ಬಿಡಿ ಅಂತಲ್ಲ, ಸ್ವಲ್ಪ ದಿನ ಎಲ್ಲಾದರೂ ಹೊರಗಡೆ ಇರಿ ಅಂತ. ಅದೇ ಯಾಕೆ ಅಂತ ನೋಡಿ, ಏನು ಅಂತ ಹೇಳಲಿ, ಒಂದು ಸ್ವಲ್ಪ ದಿನ ಅಷ್ಟೇ ಮಾವಯ್ಯ. ನಾನು ಹೇಳೋವರೆಗೂ ಎಲ್ಲಾದರೂ ಹೊರಗಡೆ ಇರಿ. ನೆಂಟ್ರ ಮನೆನೋ ಇಲ್ಲ ಮತ್ತೊಂದು ಕಡೆನೋ ಎಲ್ಲೋ ಒಂದು ಕಡೆ ಇರಿ. ನಾನು ಹೇಳಿದ್ಮೇಲೆ ವಾಪಸ್ ಬಂದರೆ ಆಯಿತು. ಶಿವರಾಜು, ನನಗೆ ಯಾಕೋ ಆತಂಕ ಆಗ್ತಿದೆಯಪ್ಪ. ಅಲ್ಲ, ಅವಳು ನೋಡಿದ್ರೆ ಹಾಗಾಡ್ತಾಳೆ, ನೀನು ನೋಡಿದ್ರೆ ಹೀಗೆ ಹೇಳ್ತಿದೀಯ. ಇವುಗಳ ಮಧ್ಯೆ ನಾವೆಷ್ಟು ನೋವು ತಿಂತ ಇದೀವಿ ಅಂತ ಗೊತ್ತಾ? ನಾನೇನಾದರೂ ಮಾತಾಡ್ಸೋಕೆ ಹೋದ್ರೆ ಸಿಡಿದು ಬೀಳ್ತಿದ್ದಾಳೆ. ಅಂಥದ್ರಲ್ಲಿ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗೋ ಅಂದರೆ ಎಲ್ಲಿಗಂತ ಹೋಗಲಿ ನಾನು? ನಿನ್ನೆಯಿಂದ ರೂಮ್ ಸೇರ್ಕೊಂಡವಳು ಊಟ ತಿಂಡಿ ಮಾಡೋದಕ್ಕೂ ಆಚೆ ಬರ್ತಿಲ್ಲ. ಸಮಾಧಾನ ಮಾಡಿ ಕರೆಯೋಕ್ಕಂತ ಹೋದ್ರೆ ಸತ್ತು ಹೋಗ್ತೀನಿ ಅಂತ ಹೆದರ್ಸ್ತಿದ್ದಾಳೆ. ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಶಿವರಾಜು, ನಿನ್ನೆ ಜ್ಯೋತಿನೇನಾದ್ರೂ ಭೇಟಿಯಾಗಿದ್ಯಾ? ಯಾಕೆ ಮಾವಯ್ಯ? ಅದು ನಿನ್ನೆ ಅವಳದು ಹುಟ್ಟುದಬ್ಬ. ನೀನು ಅವಳನ್ನ ಭೇಟಿಯಾಗಿದ್ದಕ್ಕೆ ಕೋಪ ಮಾಡಿಕೊಂಡು ರೂಮ್ ಸೇರ್ಕೊಂಡಿದ್ದಾಳ ಅಂತ. ಹೌದು ಮಾವಯ್ಯ, ಅವಳು ಕೋಪ ಮಾಡ್ಕೊಂಡಿರೋದಕ್ಕೆ ನಾನೇ ಕಾರಣ. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ದಿನ ಅವಳನ್ನ ಆಚೆ ಕರ್ಕೊಂಡು ಹೋಗಿ ಬನ್ನಿ ಅಂತ. ಅದು ಅವಳು ಒಳ್ಳೇದಕ್ಕೇನೆ ಮಾವಯ್ಯ. ದಯವಿಟ್ಟು ನನ್ನ ಮಾತು ಕೇಳಿ ಮಾವಯ್ಯ. ಏನು ಹೇಳ್ತಿದ್ಯಾ ಶಿವರಾಜು? ಅವಳು ಒಳ್ಳೇದಕ್ಕೆ ಅಂತಂದ್ರೆ ಏನು ಅರ್ಥ? ಏನಾಗಿದೆ? ಅಲ್ಲ, ಏನಾದ್ರೂ ಸಮಸ್ಯೆನಾ? ಮಾವಯ್ಯ, ಈಗ ನಾನು ನಿಮ್ಮ ಹತ್ರ ಅದನ್ನೆಲ್ಲ ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಏನೋ ಒಂದು ಒಳ್ಳೇದನ್ನು ಮಾಡೋದಕ್ಕೆ ಹೋಗಿ ಮತ್ತಿನ್ನೇನೋ ತೊಂದರೆ ಆಗಿದೆ. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಮಾವಯ್ಯ. ಹೇಗಾದರೂ ಅವಳನ್ನು ಒಪ್ಪಿಸಿ ದಯವಿಟ್ಟು ಸ್ವಲ್ಪ ದಿನ ಅವಳನ್ನೆಲ್ಲಾದರೂ ಕರ್ಕೊಂಡು ಹೋಗಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಶಿವರಾಜು, ನೀನು ಹೀಗೆಲ್ಲ ಮಾತಾಡೋದ್ರಿಂದ ನನಗೆ ತುಂಬ ಭಯ ಆಗ್ತಿದೆಯಪ್ಪ. ಸದ್ಯದ ಪರಿಸ್ಥಿತಿಯಲ್ಲಿ ಅವಳನ್ನು ಒಪ್ಸೋದು ತುಂಬ ಕಷ್ಟ ಕಣಪ್ಪ. ದಯವಿಟ್ಟು ಅದೇನಾಗಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ನೋಡೋ, ನೀನೇನೋ ನನ್ನಿಂದ ಮುಚ್ಚಿಡ್ತಿದ್ಯಾ ಅಂತ ಅನಿಸ್ತಿದೆ. ಅದೇನಂತ ಹೇಳೋ ಶಿವರಾಜು. ನೋಡು, ನೀನು ಹೇಳೋ ತನಕ ನಿನ್ನ ಮಾತನ್ನ ನಾನು ಕೇಳೋದಿಲ್ಲ. ಮಾವಯ್ಯ, ಅದನ್ನೆಲ್ಲ ಈಗ ಹೇಳೋದಕ್ಕಾಗಲ್ಲ. ದಯವಿಟ್ಟು ನಾನು ಹೇಳ್ದಷ್ಟು ಮಾಡಿ ಮಾವಯ್ಯ. ಇಲ್ಲ ಶಿವರಾಜು, ನೀನ್ ವಿಷಯ ಏನು ಅಂತ ಹೇಳೋವರೆಗೂ ನಾನು ಈ ಊರು ಬಿಟ್ಟು ಹೋಗಲ್ಲ. ನಾನು ಯಾಕೆ ಈ ಊರು ಬಿಟ್ಟು ಹೋಗ್ಬೇಕು? ನಾನು ಇಲ್ಲೇ ಇದ್ರೆ ಏನ್ ಸಮಸ್ಯೆ? ಇಲ್ಲಿದ್ರೆ ಜ್ಯೋತಿ ಜೈಲಿಗೆ ಸೇರ್ಕೋತಾಳ ಮಾವಯ್ಯ.